ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಬಿಗಿನರ್ಸ್ಗಾಗಿ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಯಾರಾದರೂ ತುಂಬ ಈಸಿಯಾಗಿ ಹಾಕ್ಬೋದು. ಕುಚ್ಚು ಬೇಕು ಅಂದ್ರೂ ಹಾಕ್ಬೋದು, ಬೇಡ ಅಂದ್ರೂ ನಾನು ಇಲ್ಲಿ ತೋರಿಸ್ತೀನಿ. ಅದನ್ನು ಸ್ಕಿಪ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ಬಾರ್ಡರ್ ಲೈನ್ ಥರ ಡಿಸೈನ್ನು ಹಾಕ್ಕೊಂಡು ಹೋಗ್ಬೋದು. ಫಸ್ಟಿಗೆ ಬಟ್ಟೆಗೆ ನಾನು 2 ಸರಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ ಮೇಲೆ ಇಲ್ಲಿ ನಾನು 4 ಚೈನ್ ಹಾಕ್ತೀನಿ. 4 ಚೈನ್ ಏನಕ್ಕೆ ಹಾಕ್ತೀನಿ ಅಂದರೆ ಕುಚ್ಚು ಕಟ್ಟೋದಕ್ಕೆ. ಕುಚ್ಚು ಬೇಡ, ಜಸ್ಟ್ ಬಾರ್ಡರ್ ಲೈನ್ ಡಿಸೈನ್ ಬೇಕು, ಇದೇ ಡಿಸೈನೇ ಬಾರ್ಡರ್ ಲೈನ್ ಬೇಕು ಅಂದರೆ ಇಲ್ಲೇನು ನಾನು 4 ಚೈನ್ ಹಾಕ್ತೀನಲ್ಲ ಅದನ್ನು ಸ್ಕಿಪ್ ಮಾಡ್ಬೋದು. ನೀವು ಸ್ಕಿಪ್ ಮಾಡಿಬಿಟ್ಟು 4 ಚೈನ್ ಆದರೂ ಹಾಕಿ ಅಥವಾ 3 ಚೈನ್ ಆದರೂ ಹಾಕಿ ಅಥವಾ 5 ಚೈನ್ ಆದರೂ ಹಾಕ್ಬೋದು. ನೋಡಿ 3 ಚೈನ್ ಆದರೂ ಹಾಕಿ ಅಥವಾ 4 ಚೈನ್ ಆದರೂ ಹಾಕ್ಬೋದು. ಹಾಕ್ಬಿಟ್ಟು ಕುಚ್ಚು ಕಟ್ಟೋದಕ್ಕೆ ಮಾಡ್ಕೋಬೋದು. ಇಲ್ಲಿ ಬೇಡ ಅಂದರೆ ಇಲ್ಲಿ ಏನು ನಾನು ಲಾಕ್ ಮಾಡ್ತಾಯಿದ್ದೀನಲ್ಲ, ಫಸ್ಟಿಂದ ಇದನ್ನೇ ಲಾಕ್ ಅಂತ ತಿಳ್ಕೊಂಡು ನೀವು ನೆಕ್ಸ್ಟ್ ಡಿಸೈನ್ನ ನಾನು ಹೇಳಿದ್ನಲ್ಲ ಅದೇ ಥರನೇ ಮಾಡ್ಕೊಂಡು ಹೋಗ್ಬೋದು. ಇದನ್ನು ಸ್ಕಿಪ್ ಮಾಡ್ಬೋದು. 4 ಚೈನ್ನ ಸ್ಕಿಪ್ ಮಾಡ್ಕೋಬೋದು. ಇವಾಗ 1 2 ಚೈನ್ ಹಾಕ್ತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡ್ಬಿಟ್ಟು ಇಲ್ಲಿ ನಾನು ಬ್ರೈಡಲ್ ಬೀಡನ್ನ ತೊಗೊಳ್ತಾ ಇದ್ದೀನಿ. ನೋಡಿ ಈ ಥರದ್ದು. ಇದ್ರ ಬದಲು ನೀವು ಬೇಡ ಅಂದರೆ ಸರ್ಕಲ್ ಬೀಡ್ ಆದರೂ ತೊಗೋಬೋದು. ತುಂಬ ಗ್ರ್ಯಾಂಡ್ ಬೇಡ ಅಂದರೆ ಇದು ಗ್ರ್ಯಾಂಡಾಗಿ ಕಾಣೋದಕ್ಕೋಸ್ಕರ ಬ್ರೈಡಲ್ ಸ್ಯಾರೀಸ್ಗೆಲ್ಲ ಹಾಕೋದ್ರಿಂದ ಇದನ್ನು ಬ್ರೈಡಲ್ ಬೀಡ್ಸ್ ಅಂತ ಹೇಳ್ತಾರೆ. ಇವಾಗ ಬಟ್ಟೆ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಆದಮೇಲೆ ಆಮೇಲೆ ಇದು ಸೆಟ್ಟಾಗಿ ಕೂತ್ಕೊಳ್ಳುತ್ತೆ. ಫಸ್ಟಿಗೆ ಆ ಥರ ಅನ್ಸುತ್ತೆ ನೋಡಿ. ಇದನ್ನು ಸ್ಕಿಪ್ ಮಾಡಿಬಿಟ್ಟು ಜಸ್ಟ್ ನೀವು ಇಲ್ಲಿ 2 ಚೈನ್ ಹಾಕ್ಬಿಟ್ಟು ಬೀಡ್ ಹಾಕ್ಬೋದು. ಹಾಕ್ಬಿಟ್ಟು ಮತ್ತೆ 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್. ಮತ್ತು ಇಲ್ಲಿ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇಲ್ಲಿ ಮತ್ತೆ ನಾನು 4 ಚೈನ್ ಹಾಕ್ತೀನಿ. 4 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್. ಬಿಗಿನರ್ಸು ತುಂಬ ಈಸಿಯಾಗಿ ಹಾಕೋವಂಥ ಡಿಸೈನು. ನೀವು 1.5 ಗಂಟೆಯಲ್ಲಿ ಹಾಕಿಬಿಟ್ಟು ಮತ್ತು ಕುಚ್ಚು ಕಟ್ಟಿ ಕೊಡ್ಬೋದು. ಕುಚ್ಚು ಬೇಡ ಅಂದರೆ ಹಾಗೇ ಹಾಕ್ತೀನಿ ಅಂದರೆ ಅದು ಇನ್ನೂ ತುಂಬ ಈಸಿಯಾಗಿ ಬೇಗನೆ ಹಾಕ್ಕೊಡ್ಬೋದು. 2 ಚೈನ್ ಆದಮೇಲೆ ಮತ್ತೆ ಬಟ್ಟೆಗೆ ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಇದೇ ಥರನೇ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಬೀಡ್ ಲಾಕ್ ಮಾಡ್ತೀನಿ. ಮತ್ತು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ 2 ಚೈನ್ ಹಾಕ್ತೀನಿ. ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು. ಬೇಸ್ ಲೈನ್ ಫುಲ್ಲು ಇದೇ ಥರನೇ ಕಂಪ್ಲೀಟ್ ಮಾಡಿಕೊಂಡು ಫಿನಿಷ್ ಮಾಡ್ಕೋಬೇಕು. ಇಲ್ಲಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನನ್ನ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಎಲ್ಲ ಥರದ್ದು ವೀಡಿಯೋಗಳನ್ನ ನೋಡ್ಬೋದು. ಅಂದರೆ ಕುಚ್ಚು ವೀಡಿಯೋಸ್ಗಳನ್ನ ಮತ್ತು ಶಾರ್ಟ್ಸ್ನಲ್ಲೂ ನಾನು ಹಾಕಿರ್ತೀನಿ. ಅದರ ಲಿಂಕ್ ಅದ್ರ ಜೊತೆಗೇ ಇರುತ್ತೆ, ನೀವು ನೋಡ್ಕೋಬೋದು. ನಾನು ಬಾರ್ಡರ್ ಲೈನ್ ಡಿಸೈನ್ಸ್ನ ಸಹ ಹಾಕಿದ್ದೀನಿ. ಕಮಲ್ ಕಡಾಯಿ ದಾರದಲ್ಲೂ ಹಾಕಿ ತೋರಿಸಿದ್ದೀನಿ. ನೋಡಿ ಈ ಥರ ಇದನ್ನು ಸ್ಕಿಪ್ ಮಾಡ್ಕೊಂಬಿಟ್ಟು 2 ಚೈನು ಮತ್ತು ಬೀಡು 2 ಚೈನ್ ಹಾಕ್ಕೊಂಡು ಮತ್ತೆ 2 ಚೈನು ಮತ್ತು ಬೀಡ್ ಈ ಥರ ಹಾಕ್ಕೊಂಡು ಹೋಗಬೇಕು. ಆ 4 ಚೈನ್ ಸ್ಕಿಪ್ ಮಾಡಿದಾಗ ಅಲ್ಲಿ 2 ಟೈಮ್ಸು ನಮಗೆ 2 ಚೈನ್ ಬರುತ್ತೆ. ಅಂದರೆ ಆ ಏನು 4 ಚೈನ್ನ ಸ್ಕಿಪ್ ಮಾಡೋದು ತೆಗೆದ್ರೆ ನಮಗೆ 2 ಚೈನ್ ಹಾಕಲೇಬೇಕಲ್ಲಿ. ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟು ಹಾಕ್ಕೊಂಡು ಹೋಗಬೇಕು. ನೋಡಿ ಇಲ್ಲಿ 4 ಚೈನ್ನ ಸ್ಕಿಪ್ ಮಾಡಿದರೆ 2 ಚೈನ್ 2 ಟೈಮ್ಸ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಬೀಡನ್ನ ಹಾಕ್ಕೊಂಡು ಹೋಗಬೇಕು. ಇವಾಗ ನಾನು ಫಸ್ಟಿಂದ ಎಲ್ಲಿ ಲಾಕ್ ಮಾಡಿದ್ನಲ್ಲ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ಈ 4 ಚೈನ್ ಒಳಗಡೆಗೆ ಒಂದ್ಸರಿ ಲಾಕ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿ 4 ಚೈನ್ ಇರೋ ಕಡೆಗೆ 4 ಚೈನ್ ಹಾಕ್ತೀನಿ. ಅಥವಾ ಅಲ್ಲಿ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಬೋದು ನೀವು. 4 ಚೈನ್ ಒಳಗಡೆಗೆ ಸಿಂಗಲ್ ಕ್ರೋಶೆಟ್ ಹಾಕ್ಬಿಟ್ಟು ಇಲ್ಲಿ 4 ಚೈನ್ ಲಾಕ್ ಇತ್ತಲ್ಲ ಈ ಲಾಕ್ ಒಳಗಡೆಗೆ ಇನ್ನೊಂದು ಲಾಕ್ ಮಾಡಬೇಕಾಗತ್ತೆ. ಅದ್ರ ಬದಲು ಈ ಥರ 4 ಚೈನ್ ಹಾಕಿ ಲಾಕ್ ಮಾಡಿಬಿಡಿ. ಲಾಕ್ ಮಾಡಿಬಿಟ್ಟು ಈ 2 ಚೈನ್ ಒಳಗಡೆಗೆ ಮತ್ತೆ ನಾವು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ನಾನು ಇವಾಗ ತೋರಿಸ್ತೀನಿ. ಈ ಎಲ್ಲಿ ಏನು 2 ಚೈನ್ ಇದೆಯಲ್ಲ ಅದ್ರ ಒಳಗಡೆಗೆ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. 1 ಹಾಕ್ತಾಯಿದ್ದೀನಿ. ಈಗ 2ನೇ ಸಿಂಗಲ್ ಕ್ರೋಶೆಟ್. 2 ಸಿಂಗಲ್ ಕ್ರೋಶೆಟ್ ಆದಮೇಲೆ ಈಗ ಸ್ವಲ್ಪ ದಾರ ಮೇಲೆ ಎತ್ಕೋಬೇಕು. ಸ್ವಲ್ಪ ದಾರ ಮೇಲೆ ಎತ್ಕೊಂಡ್ಬಿಟ್ಟು ಫಸ್ಟಿಗೆ ಗೋಲ್ಡ್ ಬೀಡು, ನಂತರ ಕ್ರಿಸ್ಟಲ್ ಬೀಡು ಮತ್ತು ಗೋಲ್ಡ್ ಬೀಡು, ಕ್ರಿಸ್ಟಲ್ ಬೀಡು ಮತ್ತು ಗೋಲ್ಡ್ ಬೀಡು ಈ ಥರ ಪೋಣಿಸ್ಕೊಂಬಿಟ್ಟು ದಾರಕ್ಕೆ ಬೀಡ್ ಲಾಕ್ ಮಾಡಬೇಕು. ಮಾಡಿಬಿಟ್ಟು ಈಗ ಈ ಕಡೆಯಿಂದ ಇಲ್ಲೇನು ಬೀಡನ್ನ ನಾವು ಲಾಕ್ ಮಾಡಿದ್ವಲ್ಲ ಈ 2 ಚೈನ್ಗಿಂತ ಮುಂಚೆ ಆ 2 ಚೈನ್ ಒಳಗಡೆಗೆ ಈ ಬೀಡನ್ನ ಹಾಕಿರೋದನ್ನ ಲಾಕ್ ಮಾಡಬೇಕು. ನೋಡಿ ಈ ಥರ ಲಾಕ್ ಮಾಡಿಬಿಟ್ಟು ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕಬೇಕು. ಯಾಕಂದರೆ ನಾವು ಇಲ್ಲಿ 2ನೇ ಸಿಂಗಲ್ ಕ್ರೋಶೆಟ್ ಹಾಕಿದ್ಮೇಲೆ ಬೀಡ್ ಹಾಕಿದ್ವಲ್ಲ ಇದನ್ನು ಸಹ ಸೇಮ್ ಅದೇ ಥರ ಬರುತ್ತೆ. ಮತ್ತು ಆ ಏನು ಸಿಂಗಲ್ ಕ್ರೋಶೆಟ್ ಇತ್ತಲ್ಲ ಅದ್ರ ಮೇಲೆ ಒಂದು ಎಕ್ಸ್ಟ್ರಾ ಲಾಕ್ ಮಾಡಿಬಿಟ್ಟು ನೋಡಿ ಇಲ್ಲಿ ಯಾವ ಥರ ಮಾಡಿದ್ವಿ. ಲಾಕ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ ಬೀಡ್ ಆದಮೇಲೆ ಸೇಮ್ ಅದೇ ಪ್ರೊಸೀಜರೇ ಇಲ್ಲೂ 1 2 3 ಸರಿ ಸಿಂಗಲ್ ಕ್ರೋಶೆಟ್ ಬರುತ್ತೆ. ಅಂದರೆ 2 ಚೈನ್ ಒಳಗಡೆ 2 ಸರಿ ಮತ್ತು
ಲಾಕ್ ಇರೋ ಕಡೆ ಒಂದು ಸರಿ ಮತ್ತೆ 4 ಚೈನ್ ಹಾಕ್ತೀನಿ. 4 ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ ಬಂದು ಮತ್ತೆ 4 ಚೈನ್ ಎಲ್ಲಿ ಲಾಕ್ ಇತ್ತಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಇದರಲ್ಲಿ 2 ಸರಿ ಸಿಂಗಲ್ ಕ್ರೋಶೆಟ್ ಮಾಡ್ತೀನಿ. ಮತ್ತು 2 ಚೈನ್ ಒಳಗಡೆಗೆ 2 ಟೈಮ್ಸು ಸಿಂಗಲ್ ಕ್ರೋಶೆಟ್. 2 ಟೈಮು ಸಿಂಗಲ್ ಕ್ರೋಶೆಟ್ ಆದಮೇಲೆ ಈಗ ಮತ್ತೆ ಬೀಡ್ಗಳನ್ನ ಪೋಣಿಸ್ಕೋಬೇಕು. ನಾನು ತೋರಿಸಿದ್ನಲ್ಲ ಅದೇ ಥರನೇ ಒಂದು ಗೋಲ್ಡು, ಮತ್ತು ಒಂದು ಕ್ರಿಸ್ಟಲ್ ಬೀಡು, ಮತ್ತು ಒಂದು ಗೋಲ್ಡು, ಮತ್ತು ಒಂದು ಕ್ರಿಸ್ಟಲ್ ಬೀಡು. ಇಲ್ಲಿ ನಿಮಗೆ ಗೋಲ್ಡ್ ಬೀಡ್ ಕಡಿಮೆ ಬೇಕು ಅಂದರೆ ಗೋಲ್ಡ್ ಬೀಡ್ ಬದಲು ಕ್ರಿಸ್ಟಲ್ ಬೀಡ್ಸು 3 ಹಾಕ್ಕೊಂಡ್ಬಿಟ್ಟು ಆಮೇಲೆ ಗೋಲ್ಡ್ ಬೀಡು 2 ಹಾಕ್ಕೋಬೋದು. ಆ ಥರನೂ ಮಾಡ್ಬೋದು. ನಾನಿಲ್ಲಿ ಗೋಲ್ಡ್ ಸ್ವಲ್ಪ ಜಾಸ್ತಿ ಕಾಣಬೇಕು ಅಂತೇಳಿ ಕ್ರಿಸ್ಟಲ್ ಬೀಡ್ಸು 2 ಯೂಸ್ ಮಾಡಿದ್ದೀನಿ. ನೀವು 3 ಯೂಸ್ ಮಾಡಿಕೊಂಡು ಹಾಕ್ಕೋಬೋದು. ನೋಡಿ ಇಲ್ಲಿ 3 ಹಾಕಿದ್ದೀನಿ. ಈ ಕಡೆ 2 ಕ್ರಿಸ್ಟಲ್ ಬೀಡ್ಸ್ನ ಹಾಕಿದ್ದೀನಿ. ಹಾಕಿಬಿಟ್ಟು ಲಾಕ್ ಮಾಡ್ಕೋಬೇಕು. ಮಾಡ್ಕೊಂಬಿಟ್ಟು ಈ 2 ಚೈನ್ ಒಳಗಡೆಗೆ ಇದನ್ನು ಲಾಕ್ ಮಾಡಬೇಕು. ಈ ಬೀಡ್ಸ್ಗಳನ್ನ ಹಾಕಿರೋದನ್ನ ಲಾಕ್ ಮಾಡ್ಕೋಬೇಕು. ಮಾಡ್ಕೊಂಬಿಟ್ಟು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ಟು, ಮತ್ತು ಆ 2 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಒಳಗಡೆಗೆ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಮತ್ತೆ 4 ಚೈನ್ ಹಾಕಬೇಕು. 4 ಚೈನ್ ಹಾಕಿ ಮತ್ತೆ 4 ಚೈನ್ ಇರೋ ಕಡೆ ಲಾಕ್ ಇರೋ ಕಡೆಗೇ ಲಾಕ್ ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತು ಸೇಮ್ ಪ್ರೊಸೀಜರ್ ಅದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಕಂಟಿನ್ಯೂ ಮಾಡಿಕೊಂಡು ಫುಲ್ಲು ಸ್ಯಾರಿನ ಫಿನಿಷ್ ಮಾಡ್ಬೋದು. ನಾನು ಹೇಳಿದ್ನಲ್ಲ ಕುಚ್ಚು ಬೇಡ ಅಂದರೆ 1 ಅವರ್ನಲ್ಲಿ ಹಾಕ್ಕೊಡ್ಬೋದು. ಕುಚ್ಚು ಕಟ್ಟೋದಕ್ಕೆ ಒಂದು ಹಾಫ್ ಆನ್ ಅವರ್ ಆಗುತ್ತೆ. ತುಂಬ ಸಿಂಪಲ್ ಆಗಿರೋವಂಥ ಡಿಸೈನ್ ಮತ್ತು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನಿಮಗೆ ಕುಚ್ಚು ಕಟ್ಟಿದ ಮೇಲೆ ಗೊತ್ತಾಗುತ್ತೆ. ವಿತೌಟ್ ಕುಚ್ಚಾದರೆ ಪಕ್ಕದಲ್ಲಿ ಬರುತ್ತೆ. ಇಲ್ಲ ಅಂದರೆ ಈ ಥರ ಕುಚ್ಚು ಕಟ್ಟಿದರೆ ಮಧ್ಯದಲ್ಲಿ ಕುಚ್ಚು ಹಾಕಿರೋದನ್ನು ತೋರಿಸ್ತೀನಿ ನಾನು. ಬೇಡ ಅಂದರೆ ಈ ಥರನೂ ಮಾಡ್ಕೋಬೋದು. ನೋಡಿ ಆ 4 ಚೈನ್ನ ಸ್ಕಿಪ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಕಮೆಂಟ್ ಮಾಡಿ ತಿಳಿಸಿ. ಅಕಸ್ಮಾತ್ ಆ ಥರನೂ ಹಾಕಿ ತೋರಿಸಿ ಅಂದರೆ, ಕುಚ್ಚು ಬೇಡ ಅಂದರೆ ಆ ಥರದನ್ನು ನಾನು ಹಾಕಿ ತೋರಿಸ್ತೀನಿ. ಕುಚ್ಚು ಬೇಕು ಅಂದರೆ ಈ ವಿಡಿಯೋನ ನೀವು ನೋಡ್ಬೋದು. ಇದರಲ್ಲಿ ಲಾಸ್ಟಿಗೆ ನಾವು ಏನು ಗಮ್ ಪೇಸ್ಟ್ನ ಮಾಡಿಬಿಟ್ಟು ಅಥವಾ ಕುಚ್ಚು ಕಟ್ಟುವಾಗ ಜೊತೆಗೆ ಈ ಥರ ಸೇರಿಸ್ಕೊಂಡ್ಬಿಟ್ಟು ಕುಚ್ಚು ಕಟ್ಕೋಬೋದು. ಇಲ್ಲಿ ನಾನು ಕಂಪ್ಲೀಟ್ ಮಾಡಿಬಿಟ್ಟು ವಿತ್ 137 ದಾರನ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಇನ್ನೂ ಸ್ವಲ್ಪ ಯು ಶೇಪ್ ಬೇಕಂದರೆ ಈ ಬೀಡ್ಸ್ಗಳನ್ನ ಇನ್ನೂ ಜಾಸ್ತಿ ಇನ್ಕ್ರೀಸ್ ಜಾಸ್ತಿ ಮಾಡ್ಕೋಬೋದು. ನೋಡಿ ಇಲ್ಲಿ 3 ಬೀಡ್ಸ್ ಹಾಕಿದ್ದೀನಿ ಗೋಲ್ಡು, 2 ಬೀಡ್ಸು ಕ್ರಿಸ್ಟಲ್ ಹಾಕಿದ್ದೀನಿ. ಅದನ್ನು ನೀವು ವೇರಿಯೇಷನ್ ಮಾಡ್ಕೋಬೋದು. 4 ಚೈನ್ ಇರೋ ಕಡೆ ಕುಚ್ಚು ಕಟ್ಟಿದ್ದೀನಿ. ನಾನು 137 ದಾರನ ಪೋಣಿಸ್ಕೊಂಡು ಕುಚ್ಚು ಕಟ್ಟಿದ್ದೀನಿ. 130 ಡಬಲ್ ಆದರೆ 260 ಆಗುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ಗುತ್ತವಾಗಿರುತ್ತೆ ಅಂದರೆ ದಪ್ಪ ತುಂಬ ಚೆನ್ನಾಗಿ ಕಾಣುತ್ತೆ ಬ್ರೈಡಲ್ ಸ್ಯಾರೀಸ್ಗೆಲ್ಲ. ಹಾಗಾಗಿ ನೋಡ್ತಾ ಇರ್ಬೋದು. ಇದಕ್ಕೆ ನೀವು ಚಾರ್ಜ್ ಮಾಡ್ಬೋದು ಅಂದರೆ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಪಕ್ಕದಲ್ಲಿ ಕುಚ್ಚು ಕಟ್ಟೋದ್ರಿಂದ ನಿಮಗೆ 350ಇಂದ 400ವರೆಗೂ ಚಾರ್ಜ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಲಾಸ್ಟಿಗೆ ಏನು ದಾರ ಕಟ್ ಮಾಡಿದ್ನಲ್ಲ 2 ಚೈನ್ ಹಾಕಿ ಎಕ್ಸ್ಟ್ರಾ ಆ ದಾರನ ನಾನು ಲಾಸ್ಟಿಗೆ ಕುಚ್ಚು ಕಟ್ಟುವಾಗ ಲಾಸ್ಟ್ನೇ ಕುಚ್ಚು ಜೊತೆಗೆ ಸೇರಿಸ್ಕೊಂಡ್ಬಿಟ್ಟು ಕಟ್ಕೊಂಡಿದ್ದೀನಿ. ನೀವು ಟ್ರಿಮ್ ಮಾಡಿಬಿಟ್ಟು ಗಮ್ ಪೇಸ್ಟ್ ಆದರೂ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.